ಲೈಕ್ ಒಂದು ರೀತಿ ಈಗ ನಾವು ಏನೇ ಒಂದು ಕೆಲಸ ಮಾಡಬೇಕಾಗ್ಲಿ, ಈಗ ನಾವು ಒಬ್ರನ್ನ ಮೀಟ್ ಮಾಡೋ ಮುಂಚೆ ಅವ್ರ ಅಭಿಪ್ರಾಯ ಬೇರೆ ಇರುತ್ತೆ. ಅವ್ರ ಬಗ್ಗೆ ನಾವು ಏನೋ ಒಂದು ನಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಏನೋ ಒಂದು ಅಂದ್ಕೊಂಡಿರ್ತೀವಿ. ಬಟ್ ಒಬ್ಬರನ್ನ ಭೇಟಿಯಾಗಿ ಪರಿಚಯ ಆದಮೇಲೆ ಅವ್ರು ಆ ಥರ ಅಲ್ಲ ಈ ಥರ ಅಂತ ಒಂದು ಇದಾಗುತ್ತೆ. ಸೊ ಸೇಮ್ ಬಿಗ್ ಬಾಸ್. ಈಗ ಎಲ್ಲ ಕಡೆ ಬಿಗ್ ಬಾಸ್ ಬಗ್ಗೆ ತುಂಬ ಮಾತಾಡ್ತಾರೆ. ಬಿಗ್ ಬಾಸ್ ಸ್ಕ್ರಿಪ್ಟೆಡು, ಬಿಗ್ ಬಾಸ್ ಆ ಥರ ಇದೆ, ಬಿಗ್ ಬಾಸ್ ಈ ಥರ ಇದೆ, ಬಾಯ್ಸ್. ಸೊ ಲೈಕ್ ಪಾಯಿಂಟ್ ಆಫ್ ವ್ಯೂ ಅಥವಾ ಅಲ್ಲಿ ಇಲ್ಲಿ ಕೇಳೋದು ಬೇರೆ, ಬಟ್ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ಬೇರೆ. ಆ್ಯಂಡ್ ಲೈಕ್ ಈಗ ಪ್ರೆಸೆಂಟ್ ಸಿಚುವೇಶನ್ ಶೆಡ್ಯೂಲ್ ಎಲ್ಲ ಏನಿದೆ ಅದ್ರ ಮಧ್ಯೆ ಆಬ್ವಿಯಸ್ಲಿ ಲೈಕ್ 100 days ಬಿಗ್ ಬಾಸ್ ಅಂತೂ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಆ 100 days ಓವರ್ ಆಲ್ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನು 6 days ಮಾಡೋದಕ್ಕೆ ಕಲರ್ಸ್ ಚಾನಲ್ ಮತ್ತು ಪರಮ್ ಗುಂಡ್ಕಲ್ ಸರ್ ನಂಗೆ ಅವಕಾಶ ಮಾಡಿಕೊಟ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲೈಕ್ ಏನಕ್ಕೆ ಅಂದರೆ ಪ್ರತಿಯೊಬ್ಬರು ಮನುಷ್ಯಲಿ ನಾವು ಒಂದು ಪಾಯಿಂಟ್ ಆಫ್ ಟೈಮ್ ಬಂದಾಗ ನಮಗೆ ಮೆಮೊರೀಸ್ ಅಂತ ಏನು ಬರುತ್ತೆ ಅದೇ ಒಂದು ಖುಷಿ ಕೊಡೋದು. ಆ ಟೈಮಲ್ಲಿ ಮಾತ್ರ ಎಷ್ಟು ದುಡ್ಡಿದೆ, ಏನಿದೆ, ಜನ ಏನಿದ್ದಾರೆ, ಯಾವುದೂ ಮ್ಯಾಟ್ರ್ ಆಗಲ್ಲ. ನೀವು ಒಬ್ಬರೇ ಕೂತ್ಕೊಂಡು ಏನೋ ಯೋಚನೆ ಮಾಡಿದಾಗ ಒಂದಷ್ಟು ಮೆಮೊರೀಸ್ ಪಾಸ್ ಆಗುತ್ತೆ. ಸೊ ಆ ಥರ ಇದೊಂದು ಮೆಮೊರಿ ಅಂತ ಅನ್ಕೋತೀನಿ. ಲೈಫಲ್ಲಿ ಯಾವುದೇ ಪಾಯಿಂಟ್ ಆಫ್ ಟೈಮ್ ನನಗೆ ನಾನು ಬಿಗ್ ಬಾಸ್ ಬಗ್ಗೆ ಯೋಚನೆ ಮಾಡಿದಾಗ ಇಟ್ಸ್ ನಾಟ್ ಅಬೌಟ್ ಪರ್ಸ್ನಲಿ ನಾನು ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಅಂತಲ್ಲ. ಲೈಕ್ ಓವರ್ ಆಲ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಏನಿದೆ, ಆ ಮನೇಲಿ ನಾನು ಇದ್ದಿದ್ದು, ಅಷ್ಟು ದಿನ ಆಟ ಆಡಿದ್ದು ಆ್ಯಂಡ್ ಓಪನ್ ಅಪ್ ಆಗಿದ್ದು, ಆ್ಯಂಡ್ ಒಂದು ರೀತಿ ಜನಕ್ಕೆ ನಾನು ಆ್ಯಸ್ ಕಿರಣ್ ರಾಜ್ ಇಂಟ್ರ್ಯಾಕ್ಷನ್ ಆಗಿದ್ದು. ಸೊ ಅದು ಆ ಒಂದು ಸ್ಮೈಲ್ ಕೊಡುತ್ತೆ. ಸೊ ಓವರ್ ಆಲ್ ಇಟ್ಸ್ ಲೈಕ್ ಟು ಗುಡ್ ಎಕ್ಸ್ಪೀರಿಯನ್ಸ್. ಆಬ್ವಿಯಸ್ಲಿ ಏನಕ್ಕೆ ಅಂದರೆ ಈಗ ನಾನು ಒಂದು ಸಿನಿಮಾ ಅಥವಾ ಯಾವುದೇ ಒಂದು ಇದಕ್ಕೆ ಎಸ್ ಅನ್ನೋಕ್ಕಿಂತ ಮುಂಚೆ ನಾನು ಹಸಲ ಯೋಚನೆ ಮಾಡಬೇಕು. ನಾನು ಡೇಟ್ ಕೊಡ್ಬೋದಾ ಅಥವಾ ಲೈಕ್ ನಾನು ಚೆನ್ನಾಗಿ ಮಾಡ್ಬೋದಾ. ಈಗ ನನ್ನ ಪ್ರಕಾರ ನಾನು ಏನೇ ಮಾಡಿದ್ರು ಐ ಶುಡ್ ಗಿವ್ ಮೈ 100%. ಆಮೇಲೆ ಈ ಬಿಗ್ ಬಾಸ್ ಅನ್ನೋ ವೇದಿಕೆ ಇಷ್ಟು ದಿನ ನನ್ನ ಆ್ಯಸ್ ಎ ಕ್ಯಾರೆಕ್ಟರ್ ನೋಡಿರ್ತಾರೆ, ಬಟ್ ಇಲ್ಲಿ ನನ್ನ ಕ್ಯಾರೆಕ್ಟರ್ ನೋಡ್ತಾರೆ. ಸೊ ಹಾಗಾಗಿ ಎಸ್ ನೋ ಬಿಕಾಸ್ ಅದ್ರ ಬಗ್ಗೆ ನಾನು ಒಂದಷ್ಟು ಕೇಳಿದ್ದೆ, ಅಲ್ಲಿ ಹೀಗಂತೆ ಹಾಗಂತೆ ಅದು ಇದು. ಸೊ ಒಂದು ಥಾಟ್ ಇತ್ತು. ಬಟ್ ನನಗೆ ಪರಮ್ ಸರ್, ಸನಲ್ ನಂಗೆ ಹೇಳಿದ ಒಂದೇ ಮಾತು, ದಿಸ್ ವಿಲ್ ಬಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಲೈಫ್. ಆ್ಯಂಡ್ ಐ ಹ್ಯಾಡ್ ದ್ಯಾಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ಆ್ಯಕ್ಚುಲಿ ಫುಲ್ ಬ್ಲ್ಯಾಂಕ್. ಈಗ ನನ್ನ ಲೈಕ್ ಪರ್ಸ್ನಲ್ ಲೈಫಲ್ಲಿ ನಾನಾಯ್ತು, ನನ್ನ ಕೆಲಸ ಆಯಿತು, ನನ್ನದೇ ಒಂದು ಝೋನ್, ಅದ್ರಲ್ಲಿ ತುಂಬ ಇದಿರ್ತೀನಿ. ನಾನು ಆಲ್ ಆಫ್ ಅ ಸಡನ್ 15 ಜನ ನನ್ನ ಒಟ್ಟಿಗೆ ನೋಡಿದಾಗ ನನಗೆ ಒಂಥರ ಅನ್ಕಂಫರ್ಟೇಬಲ್ ಅನ್ನಿಸ್ತು. ಬಟ್ ಏನೇ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗೋಗುತ್ತೆ ಅಂತಾರೆ. ಸೊ ಫಸ್ಟ್ ಡೇ ಇಟ್ ಟುಕ್ ಟೈಮ್, ಬಟ್ ಹೋಗ್ತಾ ಹೋಗ್ತಾ ಇಟ್ ವಾಸ್ ಫನ್. ಅಂದ್ಕೊಳ್ಳಿ ಅಂದರೆ ಈಗ ಒಂದಷ್ಟು ಜನದ ಮಧ್ಯ ಯಾರೋ ಒಬ್ಬರು ನಿಮ್ಮ ವೇವ್ ಲೆಂತ್, ನಿಮ್ಮ ಮೆಂಟಾಲಿಟಿ ಇರೋ ಸಿಗ್ತಾರೆ. ಸೊ ಅಲ್ಲೂ ನಂಗೆ ಸಿಕ್ಕಿದ್ರು. ಸೊ ಅವ್ರ ಜೊತೆ ಜೆಲ್ ಆಗಿ ಆ್ಯಂಡ್ ಒಂದ್ಸಲ ಗೇಮ್ ಅಂತ ಸ್ಟಾರ್ಟ್ ಆದಮೇಲೆ ಆ್ಯಂಡ್ ಅದು ಹಾಗೆ ಫ್ಲೋ ಅಲ್ಲಿ ಹೊರಟೋಗುತ್ತೆ. ಆ್ಯಂಡ್ ನಂಗೆ ಅಷ್ಟೊಂದು ಡಿಫಿಕಲ್ಟ್ ಆಗಲಿಲ್ಲ. ಏನಕ್ಕೆ ಯೂಶ್ವಲಿ ನಾನು ಒಬ್ಬನೇ ಇರ್ತೀನಿ, ಒಬ್ಬನೇ ಫುಲ್ ಮಸ್ತಾಗಿ ಖುಷಿಯಾಗಿರ್ತೀನಿ. ಸೊ ಅಷ್ಟೊಂದು ಡಿಫಿಕಲ್ಟ್ ಅನ್ನಿಸ್ಲಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಗೇಮ್ಸ್ ಆಗಲಿ, ಟಾಸ್ಕ್ ಆಗಲಿ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇತ್ತು. ಈಗ ನಮಗೆ ಫ್ಯಾಷನ್ ಶೋ ಅದು ಇದು ಅಂತ ಎಲ್ಲೇನೋ ಇರುತ್ತೆ. ಸೊ ಹಾಗಾಗಿ ಇಟ್ ವಾಸ್ ಲೈಕ್ ಒಂದು ರೀತಿ ವೆಕೇಶನ್ ಥರನೇ ಆಗೋಗಿತ್ತು ನನಗೆ. ಆಮೇಲೆ ನನಗೂ ಈ ಬ್ಯಾಕ್ ಟು ಬ್ಯಾಕ್ ಶೂಟ್ ಮಾಡಿ ವಿದೌಟ್ ಬ್ರೇಕ್ ಒಂಥರ ಮೈಂಡ್ ಫುಲ್ ಸ್ಟ್ರಕ್ ಆಗೋಗಿತ್ತು. ಆ್ಯಂಡ್ ಅದ್ರ ಮಧ್ಯ ಲಾಕ್ಡೌನ್ ಅದು ಇದು. ಸೊ ನನಗೇನೋ ಒಂಥರ ಲೈಫಲ್ಲಿ ಚೇಂಜ್ ಓವರ್ ಥರ ಇತ್ತು ಅದು. ಇಲ್ಲ, ಅಗ್ರೆಸಿವ್ ಅಂತ ಅಲ್ಲ. ಅದು ಯಾವುದೇ ಗೇಮ್ ಅಂತ ಬಂದಾಗ ಆಬ್ವಿಯಸ್ಲಿ ಈಗ ಒಂದು ಸೀರಿಯಲ್ ಆಗಲಿ, ಒಂದು ಮೂವಿ ಆಗಲಿ, ಅಲ್ಲಿ ಅದನ್ನು ಜನಗಳ ಪಾಯಿಂಟ್ ಆಫ್ ವ್ಯೂನ ಯಾವುದೇ ರೀತಿ ಮ್ಯಾನಿಪುಲೇಟ್ ಮಾಡ್ಬೋದು. ಅದನ್ನ ಲೈಕ್ ಬಿಲ್ಡಪ್ಪಲ್ಲಿ ಅದರಲ್ಲಿ. ಬಟ್ ಈ ಥರ ಒಂದು ಶೋ ಅಥವಾ ಈ ಥರ ಒಂದು ಪ್ಲಾಟ್ಫಾರ್ಮ್ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ಯು. ಸೊ ಜನ ನಿಮ್ಮನ್ನು ನೋಡ್ತಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಒಂದು ಗೇಮ್ ಅಂತ ಬಂದಾಗ ಅದು ಎಗ್ರೆಷನ್ ಆಗಲಿ, ಅಡ್ರೆಲ್ ರಶ್ ಆಗಲಿ, ಅದು ಹಾಗೇ ಆಗುತ್ತೆ. ಅದು ಆ್ಯಕ್ಚುಲಿ ಆ ಥರ ಯಾರಿಗೂ ಲೈಕ್ ಇಂಟೆನ್ಷನಲಿ ನಾವು ಫಿಸಿಕಲಿ ಹರ್ಟ್ ಮಾಡಬೇಕು ಅಂತಲ್ಲ. ಬಟ್ ಅದು ಗೇಮ್ ಅಂತ ಇರುತ್ತಲ್ಲ, ಅದು ಯಾರೇ ಆಗಲಿ, ಅದೊಂದು ಗೇಮ್ ಅಂತ ಬಂದಾಗ ಎದುರುಗಡೆ ಯಾರಲ್ಲಿ ಈಸ್ ಅ ಕಾಂಪಿಟೇಟರ್. ಬಟ್ ಅದು ಆ್ಯಕ್ಚುಲಿ ಅದೆಲ್ಲ ಇನ್ಸಿಡೆಂಟ್ ಆಗೋ ತನಕ ಗೊತ್ತೂ ಆಗ್ತಿರಲಿಲ್ಲ ಅದು ಯಾರು ಅಂತ. ಬಟ್ ಅದಾದಮೇಲೆ ನಮಗೆ ಒಂಥರ ಅನ್ಸೋದು. ಬಟ್ ಇಟ್ ವಾಸ್ ಅ ಫ್ರೆಂಡ್ಲಿ ಥಿಂಗ್. ಲೈಕ್ ಪ್ರತಿಯೊಬ್ಬರಲ್ಲಿ ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಲೈಕ್ ಹೇಳ್ತಿಲ್ಲ, ಎಲ್ಲ ಜಾಗದಲ್ಲಿ ಎಲ್ಲ ರೀತಿ ಜನಗಳು ಇರ್ತಾರೆ. ಕೆಲವರು ಅದನ್ನು ತುಂಬ ಓವರ್ ಆಗಿ ತುಂಬ ಈ ಡೌಗಳು ಆಡ್ಕೊಂಡು ಆ ಥರನೂ ಇರ್ತಾರೆ. ಬಟ್ ಲೈಕ್ ನನ್ನ ಇಂಟ್ರ್ಯಾಕ್ಷನ್ ಲೈಕ್ ಇಟ್ ವಾಸ್ ಲೈಕ್ ಟು ಸ್ಪೋರ್ಟಿವ್. ಅವರು ಆ್ಯಂಡ್ ವಿ ಯೂಸ್ ಟು ಡಿಸ್ಕಸ್ ಅಬೌಟ್ ಇಟ್. ಆ್ಯಂಡ್ ನಾನು ಅಲ್ಲೂ ಈಗ ನನ್ನ ಪ್ರತಿ ರಿಯಲ್ ಲೈಫಲ್ಲೂ ಹಾಗೆ ನನ್ನ ಸರ್ಕಲ್ ನಾನು ಯಾವ ಥರ ಬೆಳೆಸ್ಕೊತೀನಿ ಅಂದರೆ ದೇ ಶುಡ್ ಟಾಕ್ ಅಬೌಟ್ ವರ್ಕ್. ನಾನು ಅಲ್ಲೂ ಅವ್ರ ಜೊತೆ ಮಾತಾಡ್ತಿದ್ದೆ. ಯಾರು ಕೆಲಸದ ಬಗ್ಗೆ ಮಾತಾಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ, ಫ್ಯೂಚರ್ ಬಗ್ಗೆ ಮಾತಾಡ್ತಾರೆ. ಸೊ ನಾನು ಐ ಆಮ್ ಇನ್ ಮೈ ಓನ್ ಝೋನ್. ಹಾಂ, ಆ್ಯಕ್ಚುಲಿ ಡಾನ್ಸ್ ಬಗ್ಗೆ ತುಂಬ ಮಾತಾಡಿದ್ರು. ಆ್ಯಂಡ್ ಆಲ್ ಆಫ್ ಅ ಸಡನ್ ಅವ್ರು ಕೊಟ್ಟಿದ್ದು. ಈಗ ನಮಗೆ ಯೂಶ್ವಲಿ ಆಸ್ ಅನ್ ಆ್ಯಕ್ಟರ್ ನಮಗೆ ಪ್ರಿಪ್ರೇಷನ್ ಇರುತ್ತೆ. ಪ್ರಿಪ್ರೇಷನ್ ಆದಮೇಲೆ ನಾವು ಒಂದು ಪರ್ಫಾರ್ಮೆನ್ಸ್ ಮಾಡ್ತೀವಿ. ಸೊ ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಹೆಂಗೆ ಅಂದರೆ ಸಡನ್ಲಿ ಯಾವುದೋ ಒಂದು ಸಾಂಗ್ ಆಗ್ತಾರೆ, ಯು ಹ್ಯಾವ್ ಟು ಡಾನ್ಸ್. ಬಟ್ ಅದರಲ್ಲೂ ಐ ಜಸ್ಟ್ ಟ್ರೈಡ್ ಮೈ ಬೆಸ್ಟ್. ಆ್ಯಂಡ್ ಅಲ್ಲಿ
ನಮ್ಮ ಅಕುಲ್ ಬ್ರೋ ಕೂಡ ಇದ್ರು ಆ್ಯಂಡ್ ನನ್ಗೆ ತುಂಬ ಹಳೆ ಪರಿಚಯ ಅವರು ತುಂಬ ಲೈಕ್ ಮೋಟಿವೇಟ್ ಮಾಡಿದ್ರು ಅದಕ್ಕೆ. ಆ್ಯಂಡ್ ಆಫ್ ದ ಡೇ ಆ್ಯಸ್ ಅನ್ ಎಂಟರ್ಟೈನರ್ ನಾನು ಏನೇ ಕೆಲಸ ಮಾಡಿದ್ರು ಅದು ಜನಗಳಿಗೆ ಇಷ್ಟ ಆಗಬೇಕು. ಆ್ಯಂಡ್ ಅವ್ರಿಗೆ ಇಷ್ಟ ಆಗ್ತಿದೆ ಅಂದರೆ ಐ ಆಮ್ ಆನ್ ದ ರೈಟ್ ಟ್ರ್ಯಾಕ್ ಅಂತ. ಕ್ಲೋಸ್ ಅಂದರೆ ಯೂಶ್ವಲಿ ಅದರಲ್ಲಿ ಹುಡುಗರು ಗಗನ್, ವಿಕ್ರಮ್ ಅವರಿಬ್ಬರೇ ನಾನು ಜಾಸ್ತಿ ಮಾತಾಡ್ತಿದ್ದು. ಬಿಕಾಸ್ ಅವರಿಬ್ಬರು ಕೆಲಸದ ಬಗ್ಗೆ ಆಗಲಿ ಪರ್ಫಾರ್ಮೆನ್ಸ್ ಬಗ್ಗೆ ಆಗಲಿ, ಫಾರ್ ಎಕ್ಸಾಂಪಲ್ ಆ್ಯಕ್ಟಿಂಗಲ್ಲಿ ಯಾವ ರೀತಿ ಇಮೋಷನ್ಸ್, ಪರ್ಫಾರ್ಮೆನ್ಸ್, ನಮ್ದು ಆದಷ್ಟು ಕಾನ್ವರ್ಸೇಷನ್ ಕೆಲಸದ ಬಗ್ಗೆನೇ ಇರ್ತಿತ್ತು. ಸೊ ನನಗೆ ಆ ಥರ ಕಾನ್ವರ್ಸೇಷನ್ ಇಷ್ಟ. ಲೈಕ್ ಐ ಆಲ್ವೇಸ್ ಸೇ ಯು ಶುಡ್ ಹ್ಯಾವ್ ಫ್ರೆಂಡ್ಸ್ ಹೂ ಸಪೋರ್ಟ್ ಯು ಟು ಗ್ರೋ ಇನ್ ಲೈಫ್, ನಾಟ್ ಡೈವರ್ಟ್ ಯು. ಹಾಂ, ಇಟ್ ವಾಸ್ ಫನ್. ಈಗ ಬಿಗ್ ಬಾಸ್ ಒಂದು ಫಾರ್ಮೆಟ್ ಅಂತ ಇದೆ. ಲೈಕ್ ಈ ಥರ ಒಂದು ವಾರ ಲೈಕ್ ನೀವು ನಿಮ್ದಿಂದ ಇದು ಮಾಡ್ತೀರಾ ಆ್ಯಂಡ್ ವೀಕೆಂಡಲ್ಲಿ ಅವ್ರು ಬರ್ತಾರೆ. ಸೊ ಇಟ್ ವಾಸ್ ಲೈಕ್ ಎ ಹೆಲ್ದಿ ಕಾನ್ವರ್ಸೇಷನ್. ಅವರು ಯಾವ ರೀತಿ ಇದೆಲ್ಲ ಇತ್ತು ಅದೆಲ್ಲ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಲೈಕ್ ಅವಾರ್ಡ್ ಸೆರೆಮನಿ ಅದೆಲ್ಲ ಆಯಿತು. ಆ್ಯಂಡ್ 2 ಅವಾರ್ಡ್ ಕೂಡ ಬಂತು, ಸ್ಟೈಲ್ ಐಕಾನ್ ಆ್ಯಂಡ್ ಬೆಸ್ಟ್ ಡ್ಯಾನ್ಸರ್. ತುಂಬ ಖುಷಿ ಆಯಿತು. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ನನ್ನ ಫ್ಯಾಮಿಲಿ ಬಗ್ಗೆ ತುಂಬ ನಂಬಿಕೆ ಇದೆ. ಲೈಕ್ ನನ್ನ ಫಾಲೋ ಮಾಡ್ತಾರೆ, ನಾನು ಅವ್ರ ಫ್ಯಾಮಿಲಿ ಅಂತ ಕರಿತೀನಿ. ನಂಗೆ ಅವ್ರ ಬಗ್ಗೆ ತುಂಬ ನಂಬಿಕೆ ಇತ್ತು. ದ ಮೂಮೆಂಟ್ ದೇ ಸೆಡ್ ಸೋಷಿಯಲ್ ಮೀಡಿಯಲ್ಲಿ ಡಿಸೈಡ್ ಆಗಿದೆ ಅಂತ, ಸೀರಿಯಸ್ಲಿ ಹೇಳ್ತೀನಿ, ಕಾನ್ಫಿಡೆನ್ಸ್ ಪೀಕಲ್ಲೇ ಇತ್ತು. ಇದು ನನಗೆ ಫಿಕ್ಸ್ ಅಂತ ನಂಗೆ ಆಗಲೇ ಗೊತ್ತಿತ್ತು. ಆ್ಯಂಡ್ ಇಟ್ ಹ್ಯಾಪೆಂಡ್. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಮೈ ಫ್ಯಾಮಿಲಿ. ಐ ನೋ ಯು ಆರ್ ಆಲ್ವೇಸ್ ವಿತ್ ಮೀ ಆ್ಯಂಡ್ ನಾನು ಯಾವಾಗಲೂ ಎಂಟರ್ಟೈನ್ ಮಾಡ್ತಿರ್ತೀನಿ. ಆ್ಯಂಡ್ ವೇರ್ ಎವರ್ ಐ ಗೋ ಐ ವಿಲ್ ಟ್ರೈ ಟು ಬಿ ದ ಬೆಸ್ಟ್. ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಅದೇ ಹೇಳಿಲ್ವ, ಲೈಕ್ ಜೀವನದಲ್ಲಿ ನಾನು ಯಾವುದೇ ಕ್ಷಣದಲ್ಲಿ ಈ ಒಂದು ಏಜಲ್ಲಿ ನಾನು ಈ ಥರ ಒಂದು ಬಿಗ್ ಬಾಸ್ಗೆ ಹೋಗಿದೆ ಅಂತ ನಾನು ಜ್ಞಾಪಿಸ್ಕೊಂಡು ಈ ಥರ ಒಂದು ಫ್ಲ್ಯಾಶ್ ಬ್ಯಾಕ್ ಹೊಡೆದಾಗ ಖಂಡಿತ ಸ್ಮೈಲ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ನಾವು ಇರೋದೇ ಅದಕ್ಕೆ ಅಲ್ವಾ. ಲೈಕ್ ಲೈಫ್ ಇಸ್ ಕಲೆಕ್ಷನ್ ಆಫ್ ಯುವರ್ ಬೆಸ್ಟ್ ಮೆಮೊರೀಸ್. ನ್ಯೂಸ್ ಫಸ್ಟ್.